ಅವರು ಹೋಗ್ತಾ ಇರುವಾಗ ಒಂದು ಕಾರು ಆಕ್ಷನ್ ಮಾಡಿತ್ತು ನನ್ನ ಎದುರುಗಡೆ. ಸರ್ ನಾನು ಬೆನ್ನನ್ನು ತೋರಿಸ್ತಿದ್ದೀನಿ, ದಯವಿಟ್ಟು ಆ ಕಡೆ ನಿಧಾನಕ್ಕೆ ಹೋಗಿ ಅಂತ ಬರೀ ಬೆನ್ನು ತೋರಿಸ್ತೀನಿ ಅಷ್ಟೇ. ಬಾಯಿಂದ ಮಾತು ಯಾವುದು ಮಾತು ಬರಲ್ಲ. ಆಮೇಲೆ ನಾನು ಬಿಲ್ಡಿಂಗ್ಗೆ ಹೋಗ್ತೀನಿ, ಆಮೇಲೆ ಫಸ್ಟ್ ಫ್ಲೋರ್ ಹೋಗ್ತೀನಿ, ಆಮೇಲೆ ಹೊರಗಡೆ ಬರ್ತೀನಿ. ಅದೇ ಕಾರು ವಾಪಸ್ ಬಂತು. ಅದಾದ್ಮೇಲೆ ನಾನು ಕೆಳಗಡೆ ಹೋಗ್ಮೇಲೆ ವಿಡಿಯೋ ನೋಡಿರಲ್ಲ, ಅಷ್ಟು ಮಾತುಕತೆ ನಡೀತು. ಸೊ ಅವ್ರು ಕೇಳಿದ್ರು, ನೀವು ಹೆಲ್ಮೆಟಲ್ಲಿ ಬಿಯರ್ ಇದೆ ಅಂತ. ಬಿಯರ್ ಎಲ್ಲ ಮನೇಲೆ ಇತ್ತು, ಅದು ಮನೇಲೆ ಇತ್ತು. ನಾನು ಕೇಳಿದೆ ಸೀಟ್ ಬೆಲ್ಟ್ ನೀವು ಹಾಕಿದ್ದೀರಂತ ನನ್ನ ಸಾಮಾನ್ಯವಾಗಿ ಕೇಳಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಅವ್ರಿಗೆ ಏನು ಬೈದಿಲ್ಲ. ಅವರೇ ಬೈದವರು ನಿಮಗೆಲ್ಲ ವಿಡಿಯೋದಲ್ಲಿ ಇದೆ, ಇಷ್ಟ ಆಗಿದೆ ಸರ್. ನಾನು ನನ್ನ ಮಗಳು ಬಿಲ್ಡಿಂಗ್ ಹತ್ರ ಇದ್ದೆ, ಮಗ ಬಂದಿದ್ದೆ. ಬಂದ ತಕ್ಷಣ ಕಾರು ಒಂದು ರಿಟರ್ನ್ ಸ್ಟೇಟ್ ಹೋದ್ಮೇಲೆ ರಿಟರ್ನ್ ಅಲ್ಲೇ ರಿಟರ್ನ್ ಬಂದಮೇಲೆ ಯಾರು ಬೇರೆ ನಾನು ಅಲ್ಲೇ ಕಾರ್ ನಿಲ್ಲಿಸ್ಬಿಟ್ಟವರು ಬೆಂಚತ್ರ ಗೊತ್ತಿಲ್ಲ ಅವಾಗ ಯಾರು ಬೇರೆ. ಆಮೇಲೆ ಅಲ್ಲಿ ಬಾತ್ ಮಾಡಿದ್ದಾರೆ, ಯಾರು ದೇವರವರು ಅಂತೇಳಿ ಸ್ವಲ್ಪ ಮಾತಾಡೋದು ಭೇಟಿ ಮಾಡೋದು. ಆಮೇಲೆ ನಾವು ಯಾಕೆ ನೋಡೋಣ ಅಂತೇಳಿ ಈಗ ನಮ್ಮ ಮೊಮ್ಮಗ ಸ್ವತಃ ನೋಡ್ತಾರೆ, ನನ್ನ ಮೇಲೆ ಇದು ಮಾಡ್ತಾರೆ ಅಂತೇಳಿ ಇದು ಮಾಡೋದು. ಅವಾಗ ಈ ಪ್ರೈವಸಿ ಅನ್ನೋನು ನಾನು ಕುಟುಂಬವನ್ನು ಅಂತೇಳಿ ಮಾತಾಡ್ಬೋದು. ನಾನು ಅವಾಗ ನನಗೆ ಯಾಕೆ ಮಾತಾಡಬೇಕಿದೆ ಅಂತೇಳಿ ನಾನು ಅವ್ರ ಗಂಟೆ ನನಗೂ ಗೊತ್ತಿಲ್ಲ ಅವಾಗ. ಆಮೇಲೆ ತಿರ್ಗಾ ನನ್ನ ಮಗಳು ಸ್ವಲ್ಪ ನಾವೇನು ರಿಪೀಟ್ ಮಾಡೋದು ಅದು ನಾನು ಅದು ಆಮೇಲೆ ತಿರ್ಗಾ ಈ ಪಕ್ಕದ ಬೆಂಚ್ ಕೊಟ್ಟು ಸಾಯ್ತಾರೆ, ಅವರೇ ಇರ್ಬೋದು ಅಂತೇಳಿ ನಾನು ಟೆಸ್ಟ್ ಮಾಡಿ ತಿರ್ಗಾ ಹೋಗಿ ಮೇಡಮ್ಗೆ ಕಾಲೇಜ್ ಹೋಗು ಅಂತೇಳಿ ನಾನು ಇದು ಮಾಡಿದೆ. ಅಷ್ಟರೊಳಗೆ ಗಂಡ ಅದನ್ನು ಕೋರ್ಟ್ ಫೀಸಿಗೆ ಫೋನ್ ಮಾಡಿ ಇಲ್ಲಿ ಬಂದರೆ ನಮಗೆ ಲೆಟರ್ ಇಲ್ಲ, ಲೈಸೆನ್ಸ್ ಇಲ್ಲ, ಆಮೇಲೆ ಕೇಸ್ ಆಗಲಿ 304 ನಮ್ಮ ಪ್ರತಿಜ್ಞೆ. ಆಮೇಲೆ ಇದು ಮಾಡಿದ ನಾನು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಏನು ಈಗ ತಯಾರು ಮಾಡಿದ್ರು ಮಾಡಿದ. ಆಮೇಲೆ ಇದು ಜೀಪ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಂದರು. ಸಬ್ ಇನ್ಸ್ಪೆಕ್ಟರ್ ಬಂದರೆ ಇವನು ಫೀಸ್ ಕೋರ್ಟ್ ಫೀಸ್ ಬಂದು ಸಪ್ರೇಟ್ ಕೊಡ್ದ. ಹೋಗಿದೆ ಪಾಪ ಫ್ರೆಂಡ್ ಕಾಣಿಸಲ್ಲ, ಸ್ಪೆಕ್ಸ್ ಇದ್ದರೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ನಲ್ಲಿ ಸುಮಾರು ಸಾಯಂಕಾಲ 7:03 ಗಂಟೆ ಆಗಿದ್ದು ಪ್ರಸಂಗ 7:30 8 ಗಂಟೆವರೆಗೂ ಇಟ್ಕೊಂಡು ಕೊನೆಗೆ SI ಒಂದು ಕಾರ್ನಲ್ಲಿ ಜಡ್ಜ್ ಹತ್ರ ಹೋಗ್ತಾಳೆ. ಏನು ಮಾಡಬೇಕು ಇವ್ರನ್ನ ಅಂತ. ಇವ್ರ ತಾತ ಕೋರ್ಟಲ್ಲಿ ಕಾಯ್ತಾ ಇರ್ತಾರೆ ಜಡ್ಜಿಗೆ ಕ್ಷಮೆ ಕೇಳೋದು. 7:30ಗೆ ಇವ್ರನ್ನ ಒಳಗಡೆ ಬಿಟ್ಕೊಳ್ಳೋಣ. SI ಒಬ್ಬರೇ ಹೋಗ್ತಾರೆ. 7 ಗಂಟೆ 6:30 7 ಗಂಟೆ ಒಳಗಡೆ ಹೋಗ್ತಾರೆ. ಅವ್ರಿಗೆ 25,000 ಫೈನ್ ಹಾಕಿ ಅಂತ ಜಡ್ಜ್. ಇದು ನಡೆದಂಥ ಪ್ರಸಂಗ. ಇವರು SI ಆಚೆ ಬರ್ತಾರೆ. ಸೊ ಎಂಟೈರ್ SP ಆಫೀಸು ನ್ಯಾಯಾಧೀಶರ ಆಫೀಸ್ ಆಗಿದೆ. ಒಬ್ಬ ದೊಡ್ಡ ರೂಢಿ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಏನು ಮಾಡಬೇಕು ನಾವು, ಮುಂದಿನ ಡೈರೆಕ್ಷನ್ಸ್ ಏನು ಅಂತ ಜೂನಿಯರ್ ಡಿವಿಷನ್ ನ್ಯಾಯಾಧೀಶರು ಕೊಡೋದಾಯ್ತು. ಎಂತಹ ದುಸ್ಥಿತಿಗೆ ಹೋಗಿದೆ ನಮ್ಮ ಒಂದು ಪರಿಸ್ಥಿತಿ. ಆಯರ್ಮನ್ ಡೈರೆಕ್ಷನ್ಸ್ ಮೇಲೆ ವಾಪಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. 25,000 ಇಟ್ಟಿರ್ತಾರೆ. 5,000 ಹಣವನ್ನು ಸಂದಾಯ ಮಾಡ್ತಾರೆ. 5,000ಕ್ಕೆ ರಸೀದಿ ಸಿಗಲ್ಲ, ಬಟ್ ಬಿಟ್ಕೊಡ್ತಾರೆ. ಸರಿ 5,000ಕ್ಕೆ ಸದ್ಯ ಬಿಟ್ಕೊಡ್ರಲ್ಲ ಅಂತೇಳಿ ಇವರು ಸಾಕಪ್ಪ ಅಂತೇಳಿ ಮನೆಗೆ ಹೋಗ್ತಾರೆ. 1-2 ದಿನ ಆದಮೇಲೆ ಈ ವಿಡಿಯೋ ತೆಗೆದು ಎಲ್ಲ ಕಡೆ ಹೋಗ್ಬೋದು. 3 ದಿನ ಆದಮೇಲೆ ಆ ವಿಡಿಯೋ ತೆಗೆದನ್ನ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿದ್ದ ಮಾತ್ರಕ್ಕೆ ಆ ಅಮ್ಮ ಮತ್ತೆ 5 ದಿನ ಆದಮೇಲೆ ರಾತ್ರಿ 9 ಗಂಟೆಗೆ ಪೊಲೀಸ್ ಜೀಪ್ ಮನೆ ಹತ್ರ ಬಂತು. 5 ದಿನ ಆದಮೇಲೆ 10 ಗಂಟೆಗೆ ಏನಪ್ಪ ಇದು ಪೊಲೀಸ್ ಜೀಪ್ ನಮ್ಮ ಮನೆ ಹತ್ರ ಬಂತು ಅಂತಂದರೆ, ಮೇಡಮ್ ಸ್ಟೇಷನ್ ಹತ್ರ ಕಾಯ್ತಾ ಇದ್ದಾರೆ ಬನ್ನಿ ಅಂತ ಹೇಳಿ ತಕ್ಷಣ ಇವರು ಮನೆಗೆ ಹೋಗ್ತಾರೆ. ಇದು ಸ್ಟೇಷನ್ಗೆ ಹೋಗ್ತಾರೆ. ಆಗ ವೆಂಕಟೇಶ್ವರನವರು ಪಾಪ ಭಾಳ ಹಿರಿಯರು ಮಾಲೂರಿನಲ್ಲಿ ಅವ್ರ ಫ್ರೆಂಡ್ ಹೇಳ್ತಾರೆ,
ನೀವು ಜೀಪ್ ಹೋಗುವಂಥ ಮನುಷ್ಯ ಅಲ್ಲ, ಜೀಪ್ನಲ್ಲಿ ಬನ್ನಿ ನನ್ನ ಕಾರಲ್ಲಿ ಹೋಗೋಣ. ಲಕ್ಷ್ಮೀನಾರಾಯಣ ಅಂತ ಅವ್ರ ಫ್ರೆಂಡ್ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ನಲ್ಲಿ ಹೊರಗಡೆ ಕಾರಲ್ಲಿ ಅವನ ಕೂತಿರ್ತಾರೆ ಜಡ್ಜ್. ಯಾರು? ಜೂನಿಯರ್ ಜಡ್ಜು, SP ಕೆಲಸ ನೆರವೇರಿಸ್ತಾರಂತ ಜೂನಿಯರ್ ಜಡ್ಜ್. ಆ ಅಮ್ಮ ಹೇಳ್ತಾರೆ, ದಯವಿಟ್ಟು ಸಾರಿ ಅಂತ ಕೇಳ್ಕೊತಾರೆ. ಸಾರಿ ಇಲ್ಲ, ಏನೂ ಇಲ್ಲ ಅಂತ ಹೇಳಿ ಹೊರಗಡೆ ಕಳಿಸ್ತಾರೆ. ಹೊರಗಡೆ ಹೋದ್ಮೇಲೆ ದಯವಿಟ್ಟು ಯೋಚನೆ ಮಾಡಿ ಮಾಧ್ಯಮ ಮಿತ್ರರೇ, ಈ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ಕೇಳಬೇಕಾಗಿರೋ ಒಂದು ಸಂಗತಿ ಇದು. ಆ ಒಂದು ರಾತ್ರಿ 9 ಗಂಟೆ ಇವ್ರನ್ನ ಸ್ಟೇಷನ್ ಒಳಗಡೆ ಬಿಟ್ಕೊಂಡ್ರು. 10 ಗಂಟೆ ಸ್ಟೇಷನ್ ಒಳಗಡೆ ಬಿಟ್ಕೊಂಡ್ರು. ತಾತ ಮೊಮ್ಮಗ ಇಬ್ಬರನ್ನ ಮಾರನೇ ದಿನ 5 ಗಂಟೆ 6 ಗಂಟೆವರೆಗೂ ಇಟ್ಕೊಳ್ತಾರೆ ಸ್ಟೇಷನ್. ರಾತ್ರಿ ಇದು ಘಟನೆ ನಡೆದಂಥ 5 ದಿನದ ನಂತರ ಆ ಅಮ್ಮ ಕಂಪ್ಲೇಂಟ್ ಕೊಡ್ತಾರೆ. ಜಡ್ಜೆ ಕಂಪ್ಲೇಂಟ್ ಕೊಡೋ ಪ್ರಿಯಾಂಕರು ಅದೇ ಕಂಪ್ಲೇಂಟ್ ಕೊಡ್ತಾರೆ, ಯಾರು ನನಗೆ ಸನ್ನೆ ಮಾಡೋಗ್ಬಿಟ್ಟ ಅಂತ ಹೇಳ್ತಾರೆ. 5 ದಿನ ಆದಮೇಲೆ ಒಳಗಡೆ ಹಾಕಿ ಮಾರನೇ ದಿನ 6 ಗಂಟೆವರೆಗೂ ಇಟ್ಕೊಂಡು ಜಡ್ಜ್ ಮನೆಯಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಜಡ್ಜ್ ಮನೆಯಲ್ಲಿ ಪ್ರೊಡ್ಯೂಸ್ ಮಾಡಿದಾಗ ಅವರು ಬೇರೊಂದು ಅಫೆನ್ಸ್ ಅಂತೇಳಿ ಕಳಿಸ್ತಾರೆ. ಇದರಲ್ಲಿ ತಾತನ ಮೇಲೆ ಏನಪ್ಪಾದ, ನೀನು ವಿಡಿಯೋ ಮಾಡಿ ಇದನ್ನೆಲ್ಲ ಕಡೆ ಕಳಿಸಿದೆ, ಇದು ಕ್ರೈಮಾ? ಮಾಧ್ಯಮ ಮಿತ್ರರೇ, ಇದು ಕ್ರೈಮ್ ಆದರೆ ನಾವೆಲ್ಲ ದಿನಕ್ಕೆ ಫಾರ್ವರ್ಡ್ ಮಾಡೋದು ಕ್ರೈಮೇ. ಒಬ್ಬ ಜಡ್ಜು ನಿಜವಾಗಿಯೂ ಬಂದು ಸಾರ್ವಜನಿಕರನ್ನು ಬೈದಾಗ, ಸಾಮಾನ್ಯ ಮನುಷ್ಯನ ಬೈದಾಗ ಆ ಹುಡುಗನ ನಾವು ಪಬ್ಲಿಕ್ ಕೊಡೋದು ಕ್ರೈಮಾ? ಏನು ಕ್ರೈಮ್ ಆಗೈತಿ ಸರ್? ಪ್ರಜೆನ ಬೆಳಗಾವಿ ಒಂದು ಸ್ಟೇಷನ್ನಲ್ಲಿಟ್ಟು ಇಷ್ಟೊಂದು ದೌರ್ಜನ್ಯ ಮಾಡಿ ಅವ್ರ ಮೇಲೆ ಕೇಸ್ ಆಗ್ತದೆ. ನಮ್ಮ ವಿನಯ್ ಹತ್ರ, ಪಾಪ ಯುವಕ ಇಂಜಿನಿಯರಿಂಗ್ ಸ್ಟೂಡೆಂಟು, ವಿನಯ್ ಹತ್ರ ವಿಡಿಯೋ ಮಾಡಿಸಿ ಫೋರ್ಸಿಬಲ್ ವಿಡಿಯೋ ಮಾಡಿಸಿ ಸ್ಟೇಷನ್ನಲ್ಲಿ, ನಾನು ಇದು ಮಾಡಿಲ್ಲ, ಜಡ್ಜೆ ಒಳ್ಳೆಯವರು, ಅವ್ರು ಏನೂ ಮಾಡಿಲ್ಲ, ವಿಡಿಯೋದಲ್ಲಿ ಇದ್ದಾಗಿಲ್ಲ ಅಂತ ಮಾಡಿಸಿ. ಇವೆಲ್ಲವನ್ನೂ ನೋಡಿದ್ರೆ ಖಂಡಿತವಾಗಿಯೂ ಇವರಿಗೆ ನ್ಯಾಯ ಸಿಗುತ್ತೆ ಅವರಿಂದ ಅನ್ನೋದು ಗ್ಯಾರಂಟಿ ಇಲ್ಲ. ಎರಡನೇದಾಗಿ ಈ ಎಲ್ಲ ವಿಷಯವನ್ನು ಅವರು ನೀವು ಪ್ರಶ್ನೆ ಕೇಳಿದಾಗ ಅವ್ರು ಮಾತಾಡ್ತಾರೆ, ಅವ್ರು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ತಾರೆ. ನ್ಯಾಯಸ್ಥಾನ ಜಡ್ಜರು ಒಳ್ಳೆ ಕೆಲಸ ಮಾಡ್ತಾರೆ. ಅವರು ಗಂಭೀರವಾಗಿ ನನ್ನ ಅಧಿಕಾರದ ತತ್ವವನ್ನು ಮೇರಿದೆ, ಗಂಭೀರವಾಗಿ ನಾನು ಜಡ್ಜಾಗಿ ವರ್ತಿಸ್ಬೇಕಪ್ಪ ಅಂತ ಒಂದು ಮನವರಿಕೆ ಇರುವ ಮನಸ್ಥಿತಿ ಇರುವಂಥ ಜಡ್ಜಿಗಳು ಸಾವಿರಾರು, ನೂರಾರು. ಆದರೆ ಇಂಥ ಜಡ್ಜನ ನಾವು ಇಟ್ಕೋಬೋದಾ? ಅದಕ್ಕೆ ನಾವು ಹೈಕೋರ್ಟ್ಗೆ ಆಗ್ರಹಿಸ್ತಾ ಇದ್ದೀವಿ, ದಯವಿಟ್ಟು ದೂರನ್ನ ಕೂಡಲೇ ಅಮಾನತುಗೊಳಿಸಿ. ಸಂಸ್ಥೆಗೆ ಒಂಥರ ಮರ್ಯಾದೆ ಹೋಗುವಂಥ ಪ್ರಸಂಗ ಬರುತ್ತೆ. ಅಲ್ಲಿ ಡೈರೆಕ್ಷನ್ ಕೊಡ್ತಾ ಇದ್ದೀವಿ. ನೀವು ಆ ವಿಡಿಯೋ ನೋಡಿದ್ರೆ ಜಡ್ಜ್ಗಿಂತ ಗಂಡ ಡೈರೆಕ್ಷನ್ ಕೊಡ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಸಿಸ್ಟರ್ ಕಂಪ್ಲೇಂಟ್ ಕೊಟ್ಟು ಕೂಡಲೇ ಅವ್ರ ಅಮಾನತುಗೊಳಿಸಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಬೆಂಗಳೂರು ವಕೀಲರ ಸಂಘ ನಿನ್ನೆ ಒಂದು ತನ್ನ ಕಾರ್ಯಕಾರಿ ಮಂಡಿಸಿದ ಸಭೆಯಲ್ಲಿ ಸರ್ವಾನುಮತದಿಂದ ಇವನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದೆ. ನಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲ ಆದ್ಯ ಕರ್ತವ್ಯವೂ ಸಹ. ನಾನು ಒಬ್ಬ ಪದಾಧಿಕಾರಿಯಾಗಿ 4 ವರ್ಷ ಆವೇಶ ಎಲ್ಲ ಇರ್ತದೆ. ಕೆಲಸದಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಅದನ್ನೆಲ್ಲ ರೆಗ್ಯುಲೇಟ್ ಮಾಡ್ತೀವಿ. ಕಾಮನ್ ಮ್ಯಾನ್ ಮಾಡ್ತಕ್ಕಂಥದ್ದು, ರೋಡಲ್ಲಿ ಜಗಳ ಮಾಡ್ತಕ್ಕಂಥದ್ದು, ನ್ಯಾಯಾಧೀಶರ ಸ್ಥಾನದಲ್ಲಿ ಇಟ್ಕೊಂಡು, ನ್ಯಾಯಮೂರ್ತಿ ಸ್ಥಾನದಲ್ಲಿ ಇಟ್ಕೊಂಡು ಈ ರೀತಿ ರಸ್ತೆಗಳಲ್ಲಿ ಅಮಾಚ್ಯ ಶಬ್ದಗಳು ಅವರು ಬಳಸಿರ್ತಕ್ಕಂಥ ಪದಗಳನ್ನ ಕಂಡಂಥ ಸಂದರ್ಭದಲ್ಲಿ ಇದು ಸೂಕ್ತವಾದಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ಯಾಕಂದರೆ ಆ ಸ್ಥಾನದಲ್ಲಿ ಕೂತಾಗ 10 ಜನದ ಪರವಾಗಿ 10 ಜನಕ್ಕೆ ನ್ಯಾಯ ಕೊಡ್ತಕ್ಕಂಥ ಸ್ಥಾನದವರು ಯಾವುದೇ ರೀತಿ ಒಂದು ಮಾತನ್ನು ಸಹ ಅವರು ತಪ್ಪಾಗಿ ಆಡಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅನಿಸಿಕೆಯನ್ನು ಸಹ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಸಹ. ನಮ್ಮ ದೇಶ ಎಲ್ಲಿ ಹೋಗ್ತಾ ಇದೆ ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ. ಈ ಒಂದು ವಿಚಾರಗಳನ್ನ ಮೇಲಿನ ನ್ಯಾಯಾಲಯಗಳು, ನ್ಯಾಯಮೂರ್ತಿಗಳು, ಸೊ ಇಂಥ ಜಡ್ಜಸ್ಗಳನ್ನ ಈ ಸಣ್ಣದಲ್ಲೇ ಸರಿ ಮಾಡಲಿಲ್ಲ ಅಂತಂದರೆ ಮುಂದಕ್ಕೆ ನಮ್ಮ ಮಕ್ಕಳು ಕಾಲಕ್ಕೆ ಬಂದಂಥ ಸಂದರ್ಭದಲ್ಲಿ ವಕೀಲಗಿರಿ ಮಾಡ್ತಕ್ಕಂಥ ಸಂದರ್ಭ ಬಂತಂದರೆ ನಮ್ಮ ಮಕ್ಕಳು ಖಂಡಿತವಾಗೂ ವಕೀಲಗಿರಿ ಮಾಡೋಕ್ಕಾಗೋದಿಲ್ಲ. ಕಕ್ಷಿದಾರರಿಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಭರವಸೆಯನ್ನು ನಾವು ಕಳ್ಕೊಳ್ತಕ್ಕಂಥ ಸಂದರ್ಭವನ್ನು ಇವೆಲ್ಲ ನಮಗೆ ಸೃಷ್ಟಿಯಾಗ್ತಿದೆ ಅಂತ ನಮಗೆ ಅನ್ನಿಸ್ತದೆ. ಹೇಳ್ತೀವಿ
we are the two faces of the same coin ಅಂತ ನಾವು ನ್ಯಾಯಮೂರ್ತಿ ಜುಡಿಷಿಯರಿಯಲ್ಲಿ ನ್ಯಾಯಮೂರ್ತಿಗಳಾಗಿ ನ್ಯಾಯವಾದಿಗಳಾಗಿ ನಾವು ಒಂದು ಕಾರಣದಿಂದ ಎರಡು ಮುಖಗಳು ಅಂತ ನಾವು ಹೇಳ್ತೀವಿ. ಆದರೆ ಈ ಎಷ್ಟು ಜನ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವೆಲ್ಲ ತಿಳ್ಕೊಬೇಕಾಗಿರ್ತಕ್ಕಂಥ